ಎಲ್ಲರಿಗೂ ನಮಸ್ಕಾರಗಳು. ವಿಶ್ವದಾದ್ಯಂತ ಖಗೋಳಶಾಸ್ತ್ರಜ್ಞರ ನೆಚ್ಚಿನ ದಿನ ಇದು. ನವೆಂಬರ್ 28, 1964ರಂದು ಮ್ಯಾರಿನರ್ 4 ಎಂಬ ಹೆಸರಿನ ಮಾನವ ನಿರ್ಮಿತ ಬಾಹ್ಯಾಕಾಶ ನೌಕೆ ಮೊಟ್ಟ ಮೊದಲ ಬಾರಿಗೆ ಮಂಗಳ ಗ್ರಹದ ಗುರುತ್ವಾಕರ್ಷಣ ಪರದೆಯನ್ನು ತಲುಪಿದ ದಿನ. ಈ ನೌಕೆ 8 ತಿಂಗಳುಗಳ ಕಾಲ ತನ್ನ ಕಾರ್ಯಾಚರಣೆಯಾಗಿ ಯಶಸ್ವಿಯಾಗಿ ನಡೆಸಿತ್ತು. ಆ ನೆನಪಿಗಾಗಿ ಈ ದಿನವನ್ನು ರೆಡ್ ಪ್ಲಾನೆಟ್ ಡೇ ಅಥವಾ ಕೆಂಪು ಗ್ರಹದ ದಿನ ಎಂದು ಕರೆಯುತ್ತಾರೆ. ಸೌರವ್ಯೂಹದ ಗ್ರಹಗಳಲ್ಲಿ ಎರಡನೇ ಚಿಕ್ಕ ಗ್ರಹ ಈ ಮಂಗಳ. ಕಕ್ಷೆಯ ಚಲನೆಗೆ ಸಂಬಂಧಿಸಿದಂತೆ ಮಂಗಳನಲ್ಲಿ ಒಂದು ದಿನ 24 ಗಂಟೆ 37 ನಿಮಿಷ. ಸೂರ್ಯನನ್ನ ಸುತ್ತಲೂ ಮಂಗಳ 687 ಭೂಮಿಯ ದಿನ. ಅಂದರೆ ಮಂಗಳನಲ್ಲಿ ಒಂದು ವರ್ಷಕ್ಕೆ 687 ದಿನಗಳಿವೆ. ದೂರದಲ್ಲಿ ಸೂರ್ಯನಿಂದ 4ನೇ ಸ್ಥಾನದಲ್ಲಿರುವಂತಹ ಮಂಗಳ ಶುಕ್ರನಿಗೆ ಕಂಪೇರ್ ಮಾಡಿದ್ರೆ ಭೂಮಿಗೆ ದೂರದಲ್ಲೇ ಇದೆ. ಮಂಗಳಕ್ಕೆ ಪೋಬೋಸ್ ಮತ್ತು ಡಿಮೋಸ್ ಎಂಬ 2 ಉಪಗ್ರಹಗಳಿವೆ. ಇದನ್ನು ಮಂಗಳದಲ್ಲಿರುವ 2 ಚಂದ್ರಗಳು ಎಂದು ಕರೀತಾರೆ. ರಾತ್ರಿ ಆಕಾಶದಲ್ಲಿ ಬರಿಗಣ್ಣಿಗೆ ಕಾಣುವ ಕೆಂಪು ವಿಸ್ಮಯ ಇದು. ರೋಮನ್ನರು ಯುದ್ಧದ ದೇವತೆ ಎಂದು ಇದನ್ನು ಕರೆದಿದ್ರು. ಕಬ್ಬಿಣದ ಆಕ್ಸೈಡ್ ಧೂಳಿನಿಂದ ಮುಚ್ಚಲ್ಪಟ್ಟಿರೋದ್ರಿಂದ ಕಿತ್ತಲೆ ಕೆಂಪು ಬಣ್ಣ ಹೊಂದಿದೆ. ಹಾಗಾಗಿ ಇದನ್ನು ಕೆಂಪು ಗ್ರಹ, ಅಂಗಾರಕ ಅಂತ ಕರೀತಾರೆ. ಮಂಗಳ ಸರಿಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿದೆ ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಗಾತ್ರದಲ್ಲಿ ಭೂಮಿಯ ಅರ್ಧದಷ್ಟು ಹೊಂದಿರುವ ಈ ಗ್ರಹ 95% ಕಾರ್ಬನ್ ಡೈಆಕ್ಸೈಡ್, 2.7% ನೈಟ್ರೋಜನ್, 0.13% ಆಕ್ಸಿಜನ್ ಹಾಗೂ ಕಡಿಮೆ ಪ್ರಮಾಣದಲ್ಲಿ ಇತರ ಅನಿಲಗಳನ್ನು ಹೊಂದಿದೆ. ಮಂಗಳ ಗ್ರಹದಲ್ಲಿ ನೀರು ಇರುವ ಬಗ್ಗೆ ನಾಸಾ ಸೆಪ್ಟೆಂಬರ್ 28, 2015ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಭಾರತದಿಂದ ಮಂಗಳಯಾನ ಸಹ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಗೊಂಡಿತ್ತು. ಸೆಪ್ಟೆಂಬರ್ 24, 2014ರಂದು ಪ್ರಥಮ ಪ್ರಯತ್ನದಲ್ಲೇ ಭಾರತದ ಮಂಗಳಯಾನ ಯಶಸ್ವಿಗೊಂಡಿದೆ. ಇಸ್ರೋದ ಕಕ್ಷಾಗಾಮಿ ನೌಕೆ ಮಾರ್ಸ್ ರೋವರ್ ಯಶಸ್ವಿಯಾಗಿ ಹಿಡಿದಿತ್ತು. ಜಗತ್ತಿನಲ್ಲಿ ಮೊದಲ ಪ್ರಯತ್ನದಲ್ಲೇ ಯಶಸ್ಸುಗಳಿಸಿದ ರಾಷ್ಟ್ರ ಎಂಬ ಕೀರ್ತಿ ಭಾರತಕ್ಕೂ ಸಂದಿದೆ. ಮಂಗಳ ಗ್ರಹದ ಹವಾಮಾನ ಭೂಮಿಗಿಂತ ಬಹಳ ಶೀತ ಹವಾಮಾನದಿಂದ ಕೂಡಿದೆ. -87ರಿಂದ -5 ಸೆಲ್ಸಿಯಸ್ನ ನಡುವೆ ಇದೆ. ಹಾಗಾಗಿ ಇಲ್ಲಿರುವ ಸಾಗರಗಳು, ನದಿಗಳು ಹೆಪ್ಪುಗಟ್ಟಿವೆ ಎಂಬುದು ವಿಜ್ಞಾನಿಗಳ ಮತ್ತೊಂದು ವಾದ. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ಮಂಗಳಯಾನ ಇಂದಿಗೂ ಮನುಷ್ಯನ ಕನಸು, ವಿಜ್ಞಾನಿಗಳ ಆಸೆ, ಭರವಸೆ ಮತ್ತು ಮಹತ್ವಾಕಾಂಕ್ಷೆ ಇನ್ನೂ ಜೀವಂತವಾಗೇ ಇದೆ. 1000 ಕೋಟಿ ವರ್ಷಗಳ ಹಿಂದೆ ಭೂಮಿ ಉರಿಯುತ್ತಿರುವ ಬೆಂಕಿ ಚೆಂಡಂತಿತ್ತು. ಆನಂತರ ತನ್ನ ರೂಪಕ್ಕೆ ಬರಲು ತುಂಬ ಪ್ರಕೃತಿ ವಿಸ್ಮಯಗಳು ನಡೆದವು ಅನ್ನೋದು ವಿಜ್ಞಾನಿಗಳ ವಾದ. ಖಗೋಳಶಾಸ್ತ್ರಜ್ಞರ ಪ್ರಯತ್ನದಿಂದ, ಪ್ರಕೃತಿಯ ಬದಲಾವಣೆಯಿಂದ ಮುಂದೊಂದು ದಿನ ಮಾನವನ ವಾಸಯೋಗ್ಯ ಸ್ಥಾನವಾಗಿ ಮಾರ್ಪಡಲಿ ಮಂಗಳ ಅನ್ನೋದು ನಮ್ಮೆಲ್ಲರ ಆಸೆ. ವಿಜ್ಞಾನಿಗಳಿಗೆ ಆಲ್ ದ ಬೆಸ್ಟ್ ಹೇಳೋಣ. ಎಲ್ರಿಗೂ ಧನ್ಯವಾದಗಳು.